ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ನ ವಿನ್ನರ್ ಆದಂತಹ ಮಂಜು ಪಾವಗಡ ಸದ್ದು ಗದ್ದಲ ಇಲ್ಲದೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ವಿನ್ನರ್ ಹೃದಯ ಗೆದ್ದಂತ ಹುಡುಗಿ ಯಾರು, ಎಲ್ಲಿಯವರು, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಮದುವೆ ಯಾವಾಗ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಎಲ್ಲರನ್ನ ನಗಿಸುವ ಹಾಸ್ಯ ನಟ ಮಂಜು ಪಾವಗಡ ಅವರು ಬಹಳ ಕಷ್ಟದ ಜೀವನವನ್ನ ನೋಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ನಲ್ಲೂ ಕೂಡ ಆ ವಿಚಾರವನ್ನ ಹೇಳ್ಕೊಂಡಿದ್ರು. ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದೇ ಅವರ ಒಂದು ಲಕ್ ಬದಲಾಗಿ ಹೋಗುತ್ತೆ. ತಮ್ಮ ಕಾಮಿಡಿ ಮೂಲಕವೇ ವೀಕ್ಷಕರನ್ನ ಸೆಳೆದಿರುವಂತಹ ಮಂಜು ಅವರು ಧಾರಾವಾಹಿಗಳಲ್ಲೂ ಕೂಡ ನಟಿಸೋದಕ್ಕೆ ಶುರು ಮಾಡ್ತಾರೆ. ಹಂತ ಹಂತವಾಗಿ ಬೆಳೀತಾ ಇದ್ದಾರೆ. ಇತ್ತೀಚೆಗಷ್ಟೇ ಮನೆಯನ್ನ ಕೂಡ ಖರೀದಿಸಿರುವಂಥದ್ದು. ಇಂಥ ಮಂಜು ಪಾವಗಡ ಅವರು ಜೀವನದಲ್ಲಿ ಇದೀಗ ಪತಿಯಾಗಿ ಬಡ್ತಿ ಪಡೆಯೋದಕ್ಕೆ ರೆಡಿಯಾಗಿದ್ದಾರೆ. ಇದೇನಿದು ಅಂತ ಕೇಳಿ ಶಾಕ್ ಆಯ್ತಾ? ಹೌದು, ಮಂಜು ಪಾವಗಡ ಅವರ ಲೈಫ್ಗೆ ಹೊಸ ಸದಸ್ಯರ ಎಂಟ್ರಿ ಆಗಿದೆ. ಸದ್ದಿಲ್ಲದೆ ಮಂಜು ಪಾವಗಡ ಅವರು ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ. ನಂದಿನಿ ಅನ್ನುವಂಥ ಹುಡುಗಿ ಜೊತೆಗೆ ಉಂಗುರವನ್ನ ಬದಲಾಯಿಸಿಕೊಂಡಿದ್ದು ಇವರ ಎಂಗೇಜ್ಮೆಂಟ್ ಫೋಟೋಗಳು ವೈರಲ್ ಆಗ್ತಾ ಇದೆ. ಸೊ ನಂದಿನಿ ಅವರು ಎಲ್ಲಿಯವರು ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದು ಇತರ ಮಾಹಿತಿ ಲಭ್ಯ ಇಲ್ಲ. ಸ್ನೇಹಿತರೆ, ಮನೆಯವರ ಸಮ್ಮುಖದಲ್ಲಿ ಮಂಜು ಪಾವಗಡ ಅವರು ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಮದುವೆ ಯಾವಾಗ? ನವೆಂಬರ್ 13 ಹಾಗೆ 14ರಂದು ಮದುವೆ ನಡೆಯುತ್ತೆ. ಇವರದು ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಂಜು ಪಾವಗಡ ಅವರ ನಿಶ್ಚಿತಾರ್ಥ ಫೋಟೋವನ್ನ ನೋಡಿ ಅಭಿಮಾನಿಗಳು, ಸ್ನೇಹಿತರು ಶುಭವನ್ನ ಕೋರ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಮೂಲಕ ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸಿರುವಂತಹ ಮಂಜು ಪಾವಗಡ ಅವರು ಮಜಾ ಭಾರತ, ಗಿಚ್ಚಿ ಗಿಲ್ಲಿ ಗಿಲಿ ಅನ್ನುವಂತಹ ರಿಯಾಲಿಟಿ ಶೋಗಳ ಮೂಲಕ ವೀಕ್ಷಕರನ್ನ ನಗಿಸ್ತಾ ಇರ್ತಾರೆ. ಇನ್ನು ಮಜಾ ಭಾರತ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ಮಂಜು ಪಾವಗಡ ಅವರು ರುದ್ರಾಕ್ಷಿಪುರ, ನಾ ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲಾ ಕುನ್ನಿ, ಕಥಾಲೇಖನ, ವಾಸಂತಿ ನಲಿದಾಗ, ಲವ್ ಯು ಟು, ವೇಷ, ರೈಡರ್, ಯದಾ ಯದಾಹಿ, ನಾನ್ ನನ್ ಜಾನು, ಜಾರ್ಡನ್ ಸೇರಿದಂತೆ ಹಲವು ಸಿನಿಮಾಗಳಿಗೆ ಬಣ್ಣವನ್ನ ಹಚ್ಚಿದ್ದಾರೆ. ಸೊ ಇದರೊಂದಿಗೆ ವೆಬ್ ಸೀರೀಸ್ಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಸ್ನೇಹಿತರೆ, ಇನ್ನು ಮಂಜು ಪಾವಗಡ ಅವರು ಬಿಗ್ ಬಾಸ್ ಸೀಸನ್ 8ರಲ್ಲಿ ಅತ್ಯುತ್ತಮವಾಗಿ ಸ್ಪರ್ಧಿಸಿ ವಿನ್ನರ್ ಆಗಿ ಕೂಡ ಹೊರಹೊಮ್ಮುತ್ತಾರೆ. ಸೊ ರನ್ನರ್ ಅಪ್ ಅರವಿಂದ್ ಕೆಪಿ ಆಗಿದ್ರು. ನಂತರ ಅಂತರ್ಪಟ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾರೆ. ಸದ್ಯ ಭಾಗ್ಯ ಧಾರಾವಾಹಿಯಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಎರಡರಲ್ಲೂ ಕೂಡ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿರುವಂಥ ನಟ ಮಂಜು ಪಾವಗಡ ಅವರು ವೀಕ್ಷಕರ ಮನ ಗೆದ್ದಿರೋದಂತೂ ಸತ್ಯ. ಇತ್ತೀಚೆಗಷ್ಟೇ ನಟ ಮಂಜು ಪಾವಗಡ ಅವರು ತಮ್ಮ ಕನಸಿನ ಮನೆಯನ್ನ ಕೂಡ ತಗೊಂಡಿರುವಂಥದ್ದು. ಸ್ನೇಹಿತರೆ, ಸೊ ಬೆಂಗಳೂರಿನಲ್ಲಿ ಸ್ವಂತ ಮನೆಯನ್ನ ಖರೀದಿ ಮಾಡಿದಂಥ ಮಂಜು ಪಾವಗಡ ಅವರು ಗೃಹ ಪ್ರವೇಶವನ್ನ ಕೂಡ ನಡೆಸಿದ್ರು. ಸೊ ಗೃಹ ಪ್ರವೇಶಕ್ಕೆ ಮಂಜು ಪಾವಗಡ ತಮ್ಮ ಗೆಳೆಯರಾದಂತಹ ರಾಜೀವ್ ಆಗಿರ್ಬೋದು, ಅಂಕಿತಾ ಜಯರಾಮ್ ಮುಂತಾದವರು ಆಗಮಿಸಿ ಶುಭವನ್ನ ಕೂಡ ಹಾರೈಸಿದ್ರು. ಸ್ನೇಹಿತರೆ, ಇನ್ನು ಮಂಜು ಪಾವಗಡ ಅವರ ಕೈಯಲ್ಲಿ ಹಲವು ಪ್ರಾಜೆಕ್ಟ್ ಇದೆ. ಸೊ ಎಲ್ಲ ಕಾಲ 45 ಸೇರಿದಂತೆ ಹೆಚ್ಚು ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಜೀವನದಲ್ಲಿ ಬಡ್ತಿ ಪಡೆಯೋದಕ್ಕೆ ಮುಂದಾಗಿರುವಂತಹ ಮಂಜು ಪಾವಗಡ ಅವರ ಜೀವನಕ್ಕೆ ನಂದಿನಿಯವರ ಎಂಟ್ರಿ ಇದೀಗ ಆಗಿದೆ. ಸೊ ಮುಂದಿನ ತಿಂಗಳು ಇಬ್ಬರೂ ಕೂಡ ಸಪ್ತಪದಿ ತುಳಿತಾ ಇದ್ದಾರೆ. ಸೊ ಇವರ ನಿಶ್ಚಿತಾರ್ಥದ ಫೋಟೋಗಳನ್ನು ನೋಡಿ ಅಭಿಮಾನಿಗಳು ಸದ್ಯಕ್ಕೆ ಖುಷಿ ಪಟ್ಟಿರುವಂಥದ್ದು. ಸ್ನೇಹಿತರೆ, ಸೊ ಇವ್ರದ್ದು ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನವೆಂಬರ್ 13, 14ಕ್ಕೆ ಮದುವೆ ನಡೆಯುತ್ತೆ. ಸೊ ನಂದಿನಿ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಮಾತ್ರ ಸದ್ಯಕ್ಕೆ ಹೊರಬಿದ್ದಿರುವಂಥದ್ದು. ಸೊ ಮಂಜು ಪಾವಗಡ ಅವರಿಗೆ ಈಗ ಜೀವನದಲ್ಲಿ ಇನ್ನೊಂದು ಸಂತಸ ಆ್ಯಡ್ ಆನ್ ಆಗಿರುವಂಥದ್ದು. ಬಿಗ್ ಬಾಸ್ ಅಂತ ಬಂದಾಗ ಸಾಕಷ್ಟು ನೋವುಗಳನ್ನು ಹಂಚ್ಕೊಂಡಿದ್ರು. ಯಾವ ರೀತಿಯಾಗಿ ನಾನು ನಗಿಸ್ತೀನಿ, ನನ್ನೊಳಗೆ ಏನೆಲ್ಲ ನೋವಿದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಅಷ್ಟೇ ಅಲ್ಲ, ಯಾವುದೇ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಅಲ್ಲಿ ಮಂಜು ಇದ್ದಾರೆ ಅಂತಂದರೆ ಕಾಮಿಡಿಗೆ ಯಾವುದೇ ಕೊರತೆ ಇರೋದಿಲ್ಲ. ಕಾಮಿಡಿ 100% ಕೊಟ್ಟೇ ಕೊಡ್ತಾರೆ. ಗಿಚ್ಚಿ ಗಿಲಿ ಗಿಲಿ ಆಗಿರ್ಬೋದು, ಹೀಗೆ ಸಾಕಷ್ಟು ಶೋಗಳಲ್ಲಿ ಮಂಜು ಪಾವಗಡ ಅವರನ್ನು ನಾವು ನೋಡಿರ್ತೀವಿ. ಸೊ ಮೊದಲನೇದಾಗಿ ಮಂಜು ಪಾವಗಡ ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿದ್ದೆ ಆ್ಯಸ್ ಅ ಕಾಮಿಡಿಯನ್ ಆಗಿ. ಸೊ ಅದಾದ ಮೇಲೆ ಬಿಗ್ ಬಾಸ್ನಲ್ಲಿ ನಾವು ನೋಡಿರುವಂಥದ್ದು. ಬಟ್ ಬಿಗ್ ಬಾಸ್ ವಿನ್ನರ್ ಆದ ಬಳಿಕ ಆತನಿಗೆ ಮತ್ತಷ್ಟು ಪ್ರಾಜೆಕ್ಟ್ಗಳು ಸಿಗೋದಕ್ಕೆ ಶುರುವಾಗುತ್ತೆ. ತುಂಬ ಜನ ಗುರುತಿಸೋದಕ್ಕೆ ಶುರು ಮಾಡ್ತಾರೆ. ಈ ಹಿಂದೆ ಕೇವಲ ಕಾಮಿಡಿಯನ್ ಆಗಿ ನೋಡ್ತಾ ಇದ್ರು ಬಿಟ್ಟರೆ ಅದಾದ ಮೇಲೆ ಬಿಗ್ ಬಾಸ್ ವಿನ್ನರ್ ಆಗಂತಾಗಿರ್ಬೋದು ಅಥವಾ
ಅಥವಾ ಮಂಜು ಪಾವಗಡ ಅನ್ನುವಂಥ ಹೆಸರಿಗೆ ಇನ್ನಷ್ಟು ವೇಟೇಜ್ ಬರೋದಕ್ಕೆ ಶುರುವಾಯಿತು. ಸೊ ಬಿಗ್ ಬಾಸ್ ಸೀಸನ್ 8ರಲ್ಲೂ ಕೂಡ ಆತನಿಗೆ ಸಿಕ್ಕಾಪಟ್ಟೆ ಫೇಮ್ ಸಿಕ್ತು, ಒಂದು ದೊಡ್ಡ ಬ್ರೇಕೇ ಸಿಕ್ತು ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಎಲ್ಲರೂ ಕೂಡ ಕೇಳ್ತಿದ್ದಂಥ ಪ್ರಶ್ನೆ ಮಂಜು ಪಾವಗಡ ಅವ್ರ ಹತ್ರ, ಅಂದರೆ ಯಾವುದೇ ಶೋ ಅಲ್ಲಾಗಿರ್ಬೋದು, ಯಾವುದೇ ಕಾರ್ಯಕ್ರಮದಲ್ಲಾಗಿರ್ಬೋದು, ನಿಮ್ಮ ಮದುವೆ ಯಾವಾಗ ಅಂತ. ಸೊ ಅದಕ್ಕೆ ಈಗ ಉತ್ತರ ಸಿಕ್ಕಿರುವಂಥದ್ದು. ಸದ್ದಿಲ್ಲದೆ ಮಂಜು ಪಾವಗಡ ಅವರು ನಿಶ್ಚಿತಾರ್ಥವನ್ನು ಮಾಡ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ಮಂಜು ಪಾವಗಡ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.